ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್ಸ್. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಬದನಾಳ್ ಸಿದ್ದೇಶ್ವರಂಗೆ. ನಮ್ಮ ಅಮ್ಮನ ಮಗಂಗೆ ಮುಡಿ ಕೊಡಬೇಕಿತ್ತು, 1 ವರ್ಷ ಮೇಲಾಯಿತು ಅಂತ. ಸೊ ಹಾಗೆ ಹೋಗ್ತಾ ದುಡ್ಡಿಲ್ಲಿ ನಿಲ್ಲಿಸಿದ್ವಿ, ಏನೇನೋ ತೊಗೊಬೇಕಿತ್ತು ಅಂತ. ಸೊ ಅಲ್ಲಿಂದ ಹೊರಟು ಆನ್ ದ ವೇ ನಮ್ಮ ಆಂಟಿನ ಹಾಗೆ ಪಿಕಪ್ ಮಾಡಿದ್ವಿ. ನಮ್ಮ ಆಂಟಿ ಅನುಪ ಆಂಟಿ, ರಿಷಿ ಅವ್ರ ಮಗ, ನಮ್ಮಮ್ಮ ಹಾಗೆ ನಮ್ಮ ಸಿದ್ದಮ್ಮ ಹೊರಟಿದ್ವಿ. ಹೋದ ತಕ್ಷಣ ಅಜ್ಜಿ ಇಡ್ಲಿಗೆ ಅಂತ ರೆಡಿ ಮಾಡ್ತಿದ್ರು. ಸೊ ಒಲೆ ಅಡುಗೆ ಮಾಡೋದು ನಮ್ಮ ಅಜ್ಜಿ. ಸೊ ಒಲೆಯಲ್ಲಿ ಮಾಡಿರೋ ಇಡ್ಲಿ, ಗಟ್ಟಿ ಚಟ್ನಿ ಮತ್ತು ವಡೆ ತಿಂದ್ವಿ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತಿದ್ವಿ. ಎಲ್ಲ ಆದಮೇಲೆ ನಾನು ಮತ್ತು ಸುಬ್ಬ ಸ್ವಲ್ಪ ಆಟಾಡಿದ್ವಿ. ಎಲ್ಲ ಅಲ್ಲೇ ಮಾತಾಡ್ಕೊಂಡು ಕೂತಿದ್ರು. ಹೋಗ್ತಾ ಇದೀವಿ. ಸೊ ಯಾರು ಹೋಗ್ತಿದ್ದೀವಿ ತೋರಿಸ್ತೀನಿ. ನಮ್ಮ ಅಕ್ಕ, ಸುಬ್ಬ, ನಮ್ಮ ಮಾವ, ಮತ್ತೆ ಹಂಗೆ ಬಂದರೆ ಇದು ನಮ್ಮಮ್ಮ, ಇದು ನಮ್ಮ ಆಂಟಿ. ಸೊ ನಮ್ಮ ಅಜ್ಜಿ ತೋರಿಸ್ತೀನಿ ರೀ. ಇವ್ರು ನಮ್ಮ ಅಜ್ಜಿ, ನಮ್ಮ ಮಮ್ಮಿಯವ್ರ ಅಮ್ಮ. ಸೊ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿ ಹೊರಟ್ವಿ ದೇವಸ್ಥಾನಕ್ಕೆ. ಸೊ ಅಲ್ಲೇ ಹೋಗ್ತಾ ಟಿ ನರಸೀಪುರದಲ್ಲಿ ನಿಲ್ಲಿಸಿ ಹೂ ತೊಗೊಳಕ್ಕೆ ಅಂತ ನಿಲ್ಲಿಸಿ ಹೂ ತೊಗೊಂಡು ಹೊರಟ್ವಿ. ಸೊ ಇದು ಬದನಾಳ್ ಸಿದ್ದೇಶ್ವರ ದೇವಸ್ಥಾನದ್ದು ಆರ್ಚ್. ಸೊ ಇನ್ನೇನು ರೀಚ್ ಆದ್ವಿ. ಸೊ ಇವಾಗ ದೇವಸ್ಥಾನದ ಲೊಕೇಶನ್ಗೆ ಬಂದಿದ್ದೀವಿ. ಸೊ ಇವಾಗ ಸುಮ್ಮನೆ ದೇವಸ್ಥಾನ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಸೊ ಇದೆ ದೇವಸ್ಥಾನ. ಹಾಗೆ ದೇವಸ್ಥಾನದ ಹಿಂದೆ ತುಂಬ ಪ್ರಶಾಂತವಾದ ಜಾಗ ಇದೆ. ಅಲ್ಲಿ ಪ್ರಸಾದ ಮಾಡೋರಿಗೆ, ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋರಿಗೆ ಅಂತ ಇರೋದು. ಸೊ ಇದು ದೇವಸ್ಥಾನ ಹಿಂದೆಗಡೆಯಿಂದ. ಸೊ ಮುಡಿ ಕೊಡ್ತಿದ್ವಿ, ಒಂದು ಸ್ವಲ್ಪನೂ ಹತ್ತಿಲ್ಲ, ಆಟ ಮಾಡಿಲ್ಲ, ಸೈಲೆಂಟಾಗಿ ಮುಡಿ ಕೊಡಿಸ್ಕೊಂಡ. ಅಶೋಕವನ ಅಂತ ಇಲ್ಲಿ ಹಿಂದೆಗಡೆ ಇತ್ತು, ದೇವಸ್ಥಾನದ ಹಿಂದೆನೇ. ಹಾಗೆ ಇಲ್ಲಿ ಸುಬ್ಬಂಗೆ ಸ್ನಾನ ಮಾಡ್ಸೋಕ್ಕೆ ನೀರು ಕಾಯಿಸ್ತಿದ್ದಾರೆ, ಮುಡಿ ಕೊಡ್ಸ್ಕೊಂಡು ಬಂದ ಅಂತ. ಸೊ ಅಷ್ಟರಲ್ಲಿ ನಾನು ಅವನು ಆಟಾಡ್ತಿದ್ವಿ. ಸೊ ಅವನ ಬ್ಯಾಗಲ್ಲಿ ಆಟಾಡ್ತಿದ್ದ, ಎಲ್ಲ ಅಲ್ಲೇ ಕೂತಿದ್ರು. ಸೊ ಇವಾಗ ಸ್ನಾನ ಮಾಡ್ತಿದ್ದಾರೆ. ಮುಡಿ ಕೊಡಿಸ್ದಾಗ ಗೊತ್ತಿಲ್ಲ, ಆದರೆ ಸ್ನಾನ ಮಾಡ್ತಿರೋಕೆ ತುಂಬ ಅಳ್ತಿದ್ದ. ಸೊ ಮುಡಿ ಎಲ್ಲ ಕೊಟ್ಟಾಯಿತು. ಸೊ ಎಸ್, ಇವಾಗ ಎಲ್ಲ ಆಯಿತು. ಪಾಪಗೆ ಸ್ನಾನ ಮಾಡಿಸ್ತಾ ಇದ್ದೀವಿ. ಸ್ನಾನ ಮಾಡಿಸಿದ್ಮೇಲೆ ಪೂಜೆ ಮಾಡಿಸ್ಬೇಕು. ಸೊ ಸ್ನಾನನೂ ಮಾಡಿಸಾಯ್ತು. ಈಗ ರೆಡಿ ಮಾಡಿ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಮಾಡಿ ಎಲ್ರಿಗೂ ಕೊಡ್ತೀವಿ. ಸೊ ಇವಾಗ ಇಲ್ಲಿ ನಮ್ಮ ಆಂಟಿ ಬಾಳೆಹಣ್ಣು ಕಟ್ ಮಾಡ್ತಿದ್ದಾರೆ. ಇದು ಬಂದು ಪ್ರಸಾದಕ್ಕೆ ರೆಡಿ ಮಾಡ್ಕೊತಿರೋದು. ಸೊ ಆಲ್ರೆಡಿ ಇಲ್ಲಿ ಸ್ವಲ್ಪ ಬಾಳೆಹಣ್ಣು ಮತ್ತು ದ್ರಾಕ್ಷಿ ಇಟ್ಟಿದ್ದಾರೆ. ಇಲ್ಲಿ ನಮ್ಮಮ್ಮ ಕಾಯಿ ತುರಿತಿದ್ದಾರೆ. ಹಾಗೆ ಇಲ್ಲೆಲ್ಲ ರೆಡಿ ಮಾಡ್ಕೊತಿದ್ದಾರೆ, ದ್ರಾಕ್ಷಿ ಎಲ್ಲ ಹಾಕಿ ರೆಡಿ ಮಾಡ್ಕೊತಿದ್ದಾರೆ. ಕಲ್ಸಕ್ಕರೆಯಲ್ಲಿ ನಮ್ಮ ಕಲ್ಸಕ್ಕರೆ ಪುಡಿ ಮಾಡ್ತಿದ್ದಾರೆ ನಮ್ಮ ಮಾಮ. ಇವಾಗ ಇನ್ನೊಂದು ಸ್ವಲ್ಪ ಬಾಳೆಹಣ್ಣು ಆ್ಯಡ್ ಮಾಡಿದ್ರು. ಹೀಗೆ ಎಲ್ಲ ಮಿಕ್ಸ್ ಮಾಡಿ ನೈವೇದ್ಯ ಇಟ್ಟು ಬರ್ತೀವಿ. ಈಗ ಅದಾದ್ಮೇಲೆ ಪ್ರಸಾದ ಎಲ್ಲರಿಗೂ ಹಂಚ್ತೀವಿ. ಸೊ ಕಡಲೆಪುರಿನ ಹಾಕಿದ್ದೀವಿ. ಈಗ ದೇವಸ್ಥಾನಕ್ಕೆ ಹೋದ್ವಿ. ಈಗ ಪೂಜೆ ಮಾಡಿಸ್ತಿದ್ದೀವಿ. ತುಂಬ ಪವರ್ಫುಲ್ ದೇವರು ಇದು. ನಮ್ಮ ಅಜ್ಜಿಯವರ ಮನೆ ದೇವರು. ಸೊ ದೇವರು ತುಂಬ ಪವರ್ಫುಲ್, ಹಾಗೆ ಚೆನ್ನಾಗಿದೆ ದೇವಸ್ಥಾನ, ತುಂಬ ಫೇಮಸ್ ಆ ಕಡೆ ಇದು. ಸೊ ಪೂಜೆ ಎಲ್ಲ ಮುಗೀತು. ಇವಾಗ ಹೊರಡ್ತಿದ್ದೀವಿ ಹೊರಗೆ. ಸೊ ಇಲ್ಲಿ ನಮ್ಮ ಆಂಟಿ ಮಕ್ಕಳು ಪ್ರಸಾದ ಹಂಚ್ತಿದ್ರು ಎಲ್ಲರಿಗೂ. ಸೊ ನಾನು ಇಲ್ಲೇ ನಮ್ಮ ಪ್ರಸಾದ ತಿಂದೆ. ಸೊ ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ, ಪ್ರಸಾದ, ಅನ್ನ ಸಾಂಬಾರು, ಪಾಯಸ ಕೊಟ್ಟಿದ್ರು. ಹಾಗೆ ಇವರು ಇಲ್ಲಿ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ, ಪ್ರೀತಮು, ರಿಷಿ, ಹಾಗೆ ಅಮ್ಮು, ಧನ್ಯ. ಅಮ್ಮಂದು ಊಟ ಆಯಿತು, ಎದೊಳ್ತಿದ್ದಾರೆ.
ಸೊ ದೇವಸ್ಥಾನದ ಪಕ್ಕನೇ ಬದ್ನಾಳ್ ಸಿದ್ದೇಶ್ವರ ಒಂದು ತಂಗಿಯವ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅಲ್ಲಿಂದ ಹೊರಟು ನಂಜನಗೂಡು ಹೋದ್ವಿ ಡೈರೆಕ್ಟು. ಸೊ ತುಂಬ ರಶ್ ಇತ್ತು ಜನ ಆ್ಯಕ್ಚುಲಿ ಅಲ್ಲಿ. ಆದರೂ ಹೇಗೋ ದರ್ಶನ ಮಾಡಿಕೊಂಡು ವಾಪಸ್ ಮನೆಗೆ ಅಂತ ಹೊರಟ್ವಿ. ಆನ್ ದ ವೇ ಡ್ರೈವರ್ ಬಂದು ಸುಬ್ಬ, ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಿದ್ದ. ಸೊ ಎಲ್ಲ ಮುಗಿಸ್ಕೊಂಡು ಫೈನಲಿ ಮತ್ತೆ ಮಾದಳಿಗೆ ರೀಚ್ ಆದ್ವಿ. ಮತ್ತೆಲ್ಲ ಸಾಮಾನು ತಂದು ನಮ್ಮ ಆಂಟಿಯಲ್ಲಿ ಅವರೆಕಾಯಿ ಕೀಳ್ತಿದ್ರು. ಸೊ ಇದೆಲ್ಲ ನಮ್ಮ ಅಜ್ಜಿಯವ್ರು ನೆಟ್ಟಿರೋದು ಅವರೆಕಾಯಿ ಗಿಡಗಳು, ಅವರೇ ಬೆಳೆಸೋದು. ಸೊ ಅವರು ಹಾಗೆ ಕೆಲವು ಎಮ್ಮೆ ಸಾಕಿದ್ದಾರೆ, ಒಂದು ಕೋಳಿಗಳು ಸಾಕಿದ್ದಾರೆ. ಹಾಗೆ ಈ ಕಡೆ ಬಂದರೆ ಆಡುಗಳಿವೆ. ಇದೆಲ್ಲ ನಮ್ಮ ಅಜ್ಜಿ ನೋಡ್ಕೊತಾರೆ. ಸೊ ಹಾಗೆ ಇಲ್ಲೆಲ್ಲ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ವಿ. ಇವ್ರು ನಮ್ಮ ಅಂಕಲು ಎಲ್ಲ ಸುಬ್ಬನ ಜೊತೆ ಆಟ ಆಡ್ಕೊಂಡು ಮಾತಾಡ್ಕೊಂಡು. ಸೊ ಇವಾಗ ಮಾದಳ್ಳಿಯಿಂದ ಹೊರಡ್ತಾ ಇದ್ದೀವಿ. ಎಸ್ ಫ್ರೆಂಡ್ಸ್, ಹೊರಟ್ವಿ. ಸುಬ್ಬ ನಗ್ತಿದ್ದ ಹೊರಡ್ಬೇಕಾದ್ರೂ. ಸೊ ವಾಪಸ್ ಬಂದು ಮಲ್ಕೊಂಡ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.